ಸುಪ್ರೀತ್ ಅವ್ರನ್ನ ಕೇಳ್ತೀನಿ. ಡಿ ಬಾಸ್ ಅವರು ದೊಡ್ಡ ಫ್ಯಾನ್ ಅವರು. ಒಂದು ಕಡೆ ಫ್ಯಾನ್ಗಳಿಗಿದೆ ನಟ ದರ್ಶನ್ ಅವರು ರಾಜಕಾರಣಕ್ಕೆ ಬರಬೇಕು ಅನ್ನುವಂಥದ್ದು. ಯಾಕಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ನಂತರದಲ್ಲಿ ಒಂದು ಹೈ ಫ್ಯಾನ್ ಬೇಸನ್ನು ನೋಡಿದ್ದು ಅದು ದರ್ಶನ್ ಅವ್ರನ್ನ. ಸೊ ಹಾಗಾಗಿ ದರ್ಶನ್ ಅವರು ಈಗ ದೋಷಮುಕ್ತರಾಗಿ ಬಂದ ನಂತರದಲ್ಲಿ ಅವರು ರಾಜಕಾರಣಕ್ಕೆ ಬರಬೇಕು, ಪಕ್ಕದ ರಾಜ್ಯದಲ್ಲಿ ವಿಜಯ್ ಅವರು ಮಾಡಿದಂಥ ಒಂದು ಅಚೀವ್ಮೆಂಟು ಅಥವಾ ರಾಜಕಾರಣದಲ್ಲಿ ಈಗೇನು ಸರ್ಕಾರ ರಚನೆ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂಥ ಒಂದು ಪಾಸಿಬಿಲಿಟಿ ಸಾಧ್ಯನಾ? ಯಾಕಂದರೆ ಚಿತ್ರಮಂದಿರದ ಶಿಳ್ಳೆ ಚಪ್ಪಾಳೆನೇ ಬೇರೆ, ಮತಪೆಟ್ಟಿಗೆಯಲ್ಲಿ ಅದು ಬದಲಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಏನು ಹೇಳ್ತೀರಿ ಸರ್? ಖಂಡಿತ ನೀವು ಹೇಳ್ದಂಗೆ ನಾನು ಮೊದಲಿಗೆ ನನ್ನ ಮನೆ ದೇವರು ರೇಣುಕಾ ಯಲ್ಲಮ್ಮನ ನೆನೆಸ್ಕೊಳ್ತೀನಿ. ನಾನು ಏನೇ ಮಾತಾಡೋಕ್ಕಿಂತ ಮುಂಚೆ ಆ ತಾಯಿನ ನೆನೆಸ್ಕೊಂಡೇ ಮಾತಾಡೋದು. ಸೊ ನೀವು ಇವಾಗ ಏನು ಟೈಟಲ್ ಇಟ್ಟಿದ್ದೀರಾ ಇವತ್ತು ಯಾಕೆ ನೀವು ಡಿಸ್ಕಷನ್ ಮಾಡ್ತಿದ್ದೀರಾ ಅಂದರೆ, ತಮಿಳ್ನಾಡಲ್ಲಿ ಇವತ್ತು ವಿಜಯ್ ಅವರು 108 ಸೀಟ್ ತಗೊಂಡಿದ್ದಾರೆ. ಸೊ ಆದ್ದರಿಂದ ಇವತ್ತು ಕರ್ನಾಟಕದಲ್ಲಿ ದರ್ಶನ್ ಅವ್ರು ಯಾಕೆ ಬರಬಾರ್ದು? ದರ್ಶನ್ ಅವ್ರು ಅಂತಲೇ ಅಲ್ಲ, ಈಗ ಉಪೇಂದ್ರ ಸರ್ ಇದ್ದಾರೆ ಪ್ರಜಾಕೀಯ ಪಕ್ಷದಲ್ಲಿ, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದರು. ಸೊ ಇವಾಗ ನೀವು ದರ್ಶನ್ ಸರ್ ಅವರ ಹೆಸರಿಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಅಂದಾಗ ಪ್ರತಿಯೊಬ್ಬರ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ಜನ ಈ ಕಾರ್ಯಕ್ರಮನ ನೋಡ್ತಿರ್ತಾರೆ. ಏನಕ್ಕೆ ಅಂತಂತಂದರೆ ಅವ್ರಿಗಿರುವಂಥ ಫ್ಯಾನ್ ಬೇಸ್ ಆ ಥರ ಇದೆ. ಫ್ಯಾನ್ ಬೇಸ್ ಅನ್ನೋದಕ್ಕಿಂತ ನಾನು ರಿಯಲ್ ಆಗಿ ನೋಡ್ಬಿಟ್ಟಿದ್ದೀನಿ ಅವ್ರನ್ನ. ಯಾಕಂದರೆ ನಾವು 2023ರಲ್ಲಿ ಬೆಂಗಳೂರಲ್ಲಿ ಚುನಾವಣೆ ಆಯಿತು. ನನ್ನ ಕ್ಷೇತ್ರ ಎಸ್ಪೆಷಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ನನ್ನ ಕ್ಷೇತ್ರ. ಸೊ ಆವಾಗ ದರ್ಶನ್ ಅವರು ಬಂದು 2 ದಿನ ಜೊತೆಲೇ ಇದ್ದರು, ನಾನು ಅವ್ರ ಜೊತೆಲೇ ಇದ್ದೆ. ಸೊ ಆಗ ಏನಾಯಿತು ಅಂತಂದರೆ, ಮಾಮೂಲಿ ಜನಕ್ಕಿಂತ ಅವರು ಬಂದಾಗ ಜನಸಂಖ್ಯೆ ಜಾಸ್ತಿ ಆಯಿತು. ಸೊ ಆದ್ದರಿಂದ ಈಗ ಬರೀ ಏನು ಹೇಳ್ತಾರೆ, ಈಗ ತಮಿಳ್ನಾಡಲ್ಲಿ ಹೇಳ್ತಿದ್ರು ಬರೀ ಫ್ಯಾನ್ ಬೇಸ್ ಬರ್ತಾರೆ, ಓಟಾಗಿ ಮಾರಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಕರ್ನಾಟಕದಲ್ಲೂ ಕೂಡ ಅದು ಆಗುತ್ತೆ, ಪ್ರಯತ್ನ ಪಡಬೇಕು. ಜನ ಸೇರ್ತಾರೆ ಆದರೆ ಓಟಾಗಿ ಕನ್ವರ್ಟ್ ಆಗಲ್ಲ ಅನ್ನೋ ಮಾತು. ಈಗ ತಮಿಳ್ನಾಡಲ್ಲಿ ಚೇಂಜ್ ಆಗಿದೆಯಲ್ವಾ ಸರ್? ಈಗ ತಮಿಳ್ನಾಡಲ್ಲಿ ಜನ ಇದೆ. ಬಹುತೇಕ ಕಡೆ, ನಾನು ದರ್ಶನ್ ಅವ್ರ ವಿಚಾರ ಕೇಳ್ತಿಲ್ಲ, ಬಹುತೇಕ ಕಡೆ ರಾಜಕಾರಣಿಗಳು ಕೂಡ ಹೇಳ್ತಾರೆ ಜನ ಸೇರ್ತಾರೆ ಆದ್ರೆ ಓಟಾಗಿ ಕನ್ವರ್ಟ್ ಆಗಲ್ಲ ಅನ್ನುವಂಥ ಮಾತನ್ನ ರಾಜಕಾರಣಿಗಳು ಹೇಳ್ತಾರೆ. ಅದೇ ಕೂಡ ಆಂಧ್ರದಲ್ಲೂ ಹೇಳಿದ್ದಾರೆ, ತಮಿಳ್ನಾಡಲ್ಲೂ ಹೇಳ್ತಾ ಇದ್ರು. ಈ ಕರ್ನಾಟಕದಲ್ಲೂ ಇವಾಗ ಮೊನ್ನೆಯಿಂದ ನಾನು ನೋಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರದು ಫೋಟೋಗಳು ಹಾಕ್ತಿದ್ದಾರೆ. ಈ ಕಡೆ ದರ್ಶನ್ ಸರ್ದು ಫೋಟೋ ಹಾಕ್ತಾ ಇದ್ದಾರೆ, ಈ ಕಡೆ ಉಪೇಂದ್ರ ಅವ್ರ ಫೋಟೋ ಹಾಕ್ತಾ ಇದ್ದಾರೆ, ಈ ಕಡೆ ಶಿವಣ್ಣ ಫೋಟೋ ಹಾಕ್ತಾ ಇದ್ದಾರೆ, ಈ ಕಡೆ ಧ್ರುವ ಸರ್ಜಾ ಫೋಟೋ ಹಾಕ್ತಾ ಇದ್ದಾರೆ. ಅಂದರೆ ಈ ಫೋಟೋ ಇಟ್ಟು ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ವಿಜಯ್ ಸರ್ ಇವಾಗ ಅಲ್ಲಿ ಗೆದ್ದಿದ್ದಾರೆ, ಗೆದ್ದು ಅಷ್ಟು ಈಸಿ ಅಲ್ಲ ಸರ್ ಯಾರು ಅನ್ನುವಂಥ ಒಂದು ಫೋಟೋ. ಕರ್ನಾಟಕದಲ್ಲಿ ಕಲಾವಿದರಲ್ಲಿ, ಯಾಕಂದ್ರೆ ರಾಜಕೀಯಕ್ಕೂ ಕಲಾವಿದರಿಗೂ ಒಂದು ಸಂಬಂಧ ಇದೆ ಸರ್. ಆ್ಯಕ್ಚುಲಿ ಈಗಂತಲ್ಲ, ಮುಂಚೆಯಿಂದನೂ ಸಂಬಂಧ ಇದೆ. ಯಾಕಂದರೆ ನಾನು ತುಂಬ ಕಡೆ ಹೋಗಿದ್ದೀನಿ. ಈಗ ಪೊಲಿಟಿಕಲ್ ಅಂತ, ಯಾಕಂದ್ರೆ ನೀವು ಹೇಳೋದು ನಾನು ಒಪ್ಕೊಂತೀನಿ. ಯಾಕೆಂತಂದ್ರೆ ಎಷ್ಟೋ ಮಂದಿ ಅಭ್ಯರ್ಥಿಗಳ ಪರವಾಗಿ ರಾಜಕಾರಣಿಗಳ ಪರವಾಗಿ ಕ್ಯಾಂಪೇನ್ ಮಾಡಿದ್ರು. ಜನ ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಿರೋದು ಏನು ಅಂತಂದ್ರೆ, ನಟರು ಬರೀ ಕ್ಯಾಂಪೇನಿಂಗ್ ಮಾತ್ರ ಸೀಮಿತ ಆಗಬೇಡಿ, ನೀವು ನಿಂತ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. ಮತದಾರ ಅಕ್ಸೆಪ್ಟ್ ಮಾಡ್ತಾರ ನಟರನ್ನ ಅಂತ. ಈಗ ತಮಿಳ್ನಾಡಲ್ಲಿ ಚೇಂಜ್ ಮಾಡಿದ್ದಾರೆ, ಆಂಧ್ರದಲ್ಲಿ ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಕರ್ನಾಟಕದ ರಾಜಕಾರಣನೇ ಬೇರೆ. ನಾನು ಆರಂಭದಲ್ಲೇ ಹೇಳಿದೆ, ತಮಿಳ್ನಾಡು ಆಂಧ್ರ ಪ್ರದೇಶದ ರಾಜಕಾರಣನೇ ಬೇರೆ, ಅದಕ್ಕೆ ಹೇಳಿದೆ ಸರ್. ಈಗ ತಮಿಳ್ನಾಡಲ್ಲಿ TVK ಅನ್ನೋ ಒಂದು ಪಕ್ಷನೇ ಇರಲಿಲ್ಲ 2 ವರ್ಷದ ಹಿಂದೆ. ಮೇಡಮ್ ಹೇಳ್ದಂಗೆ ಆಗ್ಲೇ 2 ವರ್ಷ ಹಿಂದೆ ಸ್ಥಾಪನೆ ಮಾಡಿದ್ದಂತಹ TVK ಇವತ್ತಿಗೆ ಮೆಜಾರಿಟಿ ಬಂದಿದೆ ಅಂದಾಗ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ ಸರ್. ಪ್ರತಿಯೊಬ್ಬ, ಇವಾಗ ನೀವೇನು ಕಾರ್ಯಕ್ರಮ ಮಾಡ್ತಿದ್ದೀರಾ, ದರ್ಶನ್ ಸರ್ ರಾಜಕೀಯಕ್ಕೆ ಬರ್ತಾರೆ, ಈಗ ಅದು ಈಗಲ್ಲ, ಈಗ ಪ್ರತಿಯೊಂದು ದರ್ಶನ್ ಸರ್ ಬಗ್ಗೆ ನ್ಯೂಸ್ ಮಾಡ್ಬೇಕಂದ್ರೂ ದರ್ಶನ್ ಸರ್ ರಾಜಕೀಯಕ್ಕೆ ಬರ್ತಾರೆ, ದರ್ಶನ್ ಅವ್ರು ರಾಜಕೀಯಕ್ಕೆ ಬರ್ತಾರಂತೆ. ಈಗ ಅಭಿಮಾನಿಗಳು ಕೂಡ ನೆರೆಯ ರಾಜ್ಯಗಳಲ್ಲಿ ಆದಂತ ಬೆಳವಣಿಗೆ ನೋಡಿದಾಗ ಈ ಪಾಯಿಂಟ್ ಬಂದಿರ್ತಾವೆ ಎಲ್ಲ. ನಾನು ಪ್ರತಿಯೊಂದು ನ್ಯೂಸ್ ಚಾನೆಲ್ ನೋಡಿದಾಗ್ಲೂ ಕೂಡ ಇದು ಬಂದೇ ಬರುತ್ತೆ, ಈ ಪಾಯಿಂಟ್ ಬಂದೇ ಬರುತ್ತೆ. ಈಗ ತಮಿಳ್ನಾಡಲ್ಲಿ TVK ಅನ್ನೋ ಪಕ್ಷ ವಿಜಯ್ ಸರ್ ಇವಾಗ ಗೆದ್ದಿರೋದಕ್ಕೆ ಕರ್ನಾಟಕದಲ್ಲಿ ಮೆಜಾರಿಟಿ ಯಾರು ಬರ್ಬೋದು, ಫ್ಯಾನ್ ಬೇಸ್ ಯಾರಿಗೆ ಜಾಸ್ತಿ ಇದೆ ಅದೇ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿರೋದೆ. ಸೊ ಆದ್ದರಿಂದ ನಾನು ದರ್ಶನ್ ಸರ್ ಫ್ಯಾನ್ ಆಗಿ ಮಾತಾಡ್ತಾ ಇಲ್ಲ, ಇವತ್ತು ಕಾಮನ್ ಆಗಿ ಮಾತಾಡ್ತಾ ಇದ್ದೀನಿ. ತುಂಬ ಜನಗಳಿಗೆ ಆಸೆ ಇದೆ, ಬಿಕಾಸ್ ಅವ್ರು ಮಾಡಿರುವಂಥ ಇವಾಗ TVK ಪಕ್ಷನೂ ಅಷ್ಟೇ, ವಿಜಯ್ ಸರ್ ಅಷ್ಟೇ 2 ವರ್ಷದ ಮುಂಚೆ ಕೆಲಸ ಮಾಡಿಲ್ಲ. ಅವರು 8-10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಅಜ್ಜಿ ಇದ್ದಾರೆ ತಮಿಳ್ನಾಡಲ್ಲಿ, ಅವ್ರು ಹೇಳ್ತಿದ್ರು ಮೊನ್ನೆ ಒಂದು ಚಾನಲಲ್ಲಿ, ಅವರು ಸಿನಿಮಾ ನಟನೆ ಮಾಡಿ ಅವ್ರು ಬಂದಿದ್ದ ಸಂಭಾವನೆ ತಗೊಂಡು ಅವರು ಆ ಸಿನಿಮಾ ಸಂಭಾವನೆಯಿಂದ ಅವ್ರಿಗೆ ಪ್ರತಿ ಒಂದು ಏರಿಯಾಗೂ ಹೋಗಿ ಅಕ್ಕಿ ರೇಷನ್ ಕೊಡ್ತಿದ್ರಂತೆ. ಪ್ರತಿ ತಿಂಗಳಿಗೆ ಏನು ಬೇಕು ರೇಷನ್ ಕೊಡ್ತಿದ್ರಂತೆ. ಅದೇ ಥರನೂ ಇಲ್ಲಿ ದರ್ಶನ್ ಸರ್ ಅವರು ಕೂಡ ಅವ್ರಿಗೇನು ಅಮೌಂಟ್ ಬರುತ್ತೆ, ಅವ್ರಿಗೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ, ನನಗೆ 1 ವರ್ಷಕ್ಕೆ 2 ಕೋಟಿ ಬೇಕು ಅಂತ ದರ್ಶನ್ ಸರೇ ಹೇಳಿದ್ದಾರೆ. ಏನಕ್ಕೆ ಅಂತಂತಂದರೆ, ಅವ್ರ ಮನೆ ಮುಂದೆ ಬಂದಾಗ ಪ್ರತಿ ಭಾನುವಾರ ಕೂಡ ಅವ್ರ ಕೈಲಾದಷ್ಟು ಅವ್ರು ಸಹಾಯ ಮಾಡ್ತಾರೆ. ಬಿಕಾಸ್ ಅವ್ರು ದುಡ್ದಿರುವಂಥ ದುಡ್ಡದು ಯಾರ ಹತ್ರನೂ ಕೇಳಿ ಮಾಡಲ್ಲ. ಸೊ ಆದ್ದರಿಂದ
ಬರಲಿ ಅನ್ನೋದು ನಮ್ಮ ಉದ್ದೇಶನೂ. ದರ್ಶನ್ ಅವರ ಅಭಿಮಾನಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ದರ್ಶನ್ ಸರ್ ಫ್ಯಾನ್ಸ್ ಅದೇ ಹೇಳ್ತಿರೋದು, ಎಷ್ಟೊಂದು ಜನ ಬರಲಿ, ಹೊರಗಡೆ ಬಂದ್ಮೇಲೆ ಅವರು ಕೂಡ ನಿಂತ್ಕೊಳ್ಳಿ. ಮೊನ್ನೆ ಸಿನಿಮಾ ರಿಲೀಸ್ ಆದಾಗಲೂ ಅದ್ರ ಬಗ್ಗೆನೇ ತೋರಿಸಿದ್ರು, ಸಿನಿಮಾದಲ್ಲೂ ಕೂಡ. ಸೊ ಒಂದು ಹಿಂಟ್ ಕೊಟ್ಟಿದ್ದಾರೆ ನಮಗೆ. ಓಕೆ. ಸೊ ಆದ್ದರಿಂದ ಬರಲಿ ಅನ್ನೋದು ನಮಗೂ ಉದ್ದೇಶ. ಓಕೆ. ಎಸ್.